ನಮಸ್ಕಾರ ಗೆಳೆಯರೆ, ನಾನು ನಿಮ್ಮ ಹನುಮಂತ ಗಾಯಕವಾಡ ಮಾತಾಡೋದು, ಟ್ಯಾಕ್ಸ್ ಕನ್ಸಲ್ಟೆಂಟ್ ಮತ್ತು ಅಕೌಂಟೆಂಟ. ಸೊ ಸ್ಮಾಲ್ ಬಿಸ್ನೆಸ್ ಓನರ್ಸ್ ಭಾಳಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಆದರೆ ಒಂದೇ ಒಂದು ಮಿಸ್ಟೇಕ್ ಮಾಡೋದ್ರಿಂದ ಅವ್ರ ಬಿಸ್ನೆಸ್ ಡೌನ್ಫಾಲ್ ಆಕೈತಿ. ಸೊ ಬಿಸ್ನೆಸ್ ಡೌನ್ಫಾಲ್ ಆಗುವ ಕಾರಣ ಏನಿರ್ಬೋದು, ಬರ್ರಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಸ್ಮಾಲ್ ಬಿಸ್ನೆಸ್ ಓನರ್ ಮಾಡೋ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಯಾವುದನ್ನೋದನ್ನು ಸರಳವಾಗಿ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಬರ್ರಿ, ವೆಲ್ಕಮ್ ಟು ದ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮಿಸ್ಟೇಕ್ ನಂಬರ್ 1, ಸೊ ನೀವು ಅಕೌಂಟ್ಸ್ ಮಾಡದೇ ಇರೋದು, ಪ್ರಾಪರಾಗಿ ಅಕೌಂಟ್ಸ್ ಮೇಂಟೈನ್ ಮಾಡದೇ ಆಗಿರ್ಬೋದು. ಯಾವುದಪ್ಪ, ಕ್ಯಾಶ್ ಸೇಲ್ಸ್ ಆಗಿರ್ಬೋದು, ಎಕ್ಸ್ಪೆನ್ಸ್ ಪ್ರೂಫ್ ಆಗಿರ್ಬೋದು, ಡೈಲಿ ಎಂಟ್ರಿ ಆಗಿರ್ಬೋದು. ಸೊ ಇದರಿಂದ ನಿಮಗೆ ರಿಸಲ್ಟ್ ಏನಾಕೈತಿ, ಪ್ರಾಫಿಟ್ ಗೊತ್ತಾಗಲ್ಲ, ಟ್ಯಾಕ್ಸ್ ಪ್ರಾಬ್ಲಮ್ ಬರ್ತೈತಿ. ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದ್ರೆ GST ಮತ್ತು ITR ಫೈಲ್ ಡಿಲೇ ಮಾಡೋದು. ಸೊ GST ರಿಟರ್ನ್ ಮತ್ತು ITR ಡಿಲೇ ಮಾಡೋದ್ರಿಂದ ನೆಕ್ಸ್ಟ್ ಮಂತ್ ಫೈಲ್ ಮಾಡ್ತೀನಿ ಬಿಡಿ ಅಂದ್ಕೊಂಡ್ಬಿಡ್ತೀರಿ ನೀವು. ಸೊ ಅವಾಗ ಏನಾಕೈತಿ, ನಿಮ್ಗೆ ಪೆನಾಲ್ಟಿ ಇಂಟ್ರೆಸ್ಟ್ ಆ್ಯಡ್ ಆಗಿ ಬರ್ತೈತಿ. ಸೊ ನಿಮ್ಗೆ ಡಿಲೇ ಆಗೋದಂದ್ರೆ ಎಕ್ಸ್ಟ್ರಾ ಮನಿ ಲಾಸ್ ಆಕೈತಿ. ಸೊ ಇದು 2ನೇ ಪಾಯಿಂಟ್. 3ನೇ ಪಾಯಿಂಟ್ ಅಂದರೆ ಇಟ್ಸ್ ಇಂಪಾರ್ಟೆಂಟ್ ಪಾಯಿಂಟ್. 3ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ ನೀವು ಕ್ಯಾಶ್ ರಿಸಿಪ್ಟ್ ಮಾಡೋದು. ಸೊ 2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಮಾಡೋದು ಇಲ್ಲೀಗಲ್ ಇರ್ತೈತಿ. ಸೊ ಇರ್ತೈತಿ 2 ಲಕ್ಷಕ್ಕಿಂತ ಹೆಚ್ಚಾಗಿ ನೀವು ಕ್ಯಾಶ್ ರಿಸಿಪ್ಟ್ ಮಾಡೋದ್ರಿಂದ ಇಲ್ಲಿಗಲ್ ಇರ್ತೈತಿ. ಏನಪ್ಪ ಕಾಸಸ್ ಅಂತಂದ್ರೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಲಕ್ಷ ರೂಪಾಯಿ ಕ್ಯಾಶ್ ರಿಸಿಪ್ಟ್ ಯಾವುದಕ್ಕೆ ತೊಗೋಬಾರ್ದು ಅಂತಂದು. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಸೆಕ್ಷನ್ 269 ST ಪ್ರಕಾರ 2 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಹಣವನ್ನು ನೀವು ಕ್ಯಾಶ್ನಲ್ಲಿ ತೊಗೊಂಡ್ರೆ ಕಾನೂನು ಬಾಹಿರ ಇರ್ತೈತಿ. ಸೊ ಉದಾಹರಣೆಗೆ ಒಟ್ಟಿಗೆ 2,50,000 ತೊಗೊಳ್ಬಾರ್ದು. ಸೊ ಇನ್ನೊಂದು ಉದಾಹರಣೆ ಏನಪ್ಪ ಅಂದ್ರೆ, ಬೆಳಗ್ಗೆ 1,20,000 ರೂಪಾಯಿ ಮತ್ತು ಮಧ್ಯಾಹ್ನ ಅಥವಾ ಸಾಯಂಕಾಲ ಇನ್ನೊಂದು 1,10,000 ರೂಪಾಯಿ, ಈ ಥರ ತೊಗೊಂಡ್ರೆ 2,20,000 ರೂಪಾಯಿ ಆಕೈತಿ. ಸೊ ಅದರಿಂದ ನೀವು 2 ಲಕ್ಷ ರೂಪಾಯಿ ಮೀರಿ ಕ್ಯಾಶ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಸೊ ಉದಾಹರಣೆಗೆ ಏನಪ್ಪ ಅಂದ್ರೆ, ನೀವು ಮದುವೆ ಕಾಂಟ್ರಾಕ್ಟ್ ಕೊಡ್ತಿರ್ತೀರಿ, 5 ಲಕ್ಷ, 2 ಲಕ್ಷ, 3 ಲಕ್ಷ ಈ ಥರ ಕಾಂಟ್ರಾಕ್ಟ್ ಕೊಡ್ತಿರ್ತೀವಿ. ಸೊ ಅದು ಪೆನಾಲ್ಟಿ ಬರೋ ಚಾನ್ಸಸ್ ಇರ್ತೈತಿ. ಕ್ಯಾಶ್ ಅನ್ನೋ ಪಾರ್ಟ್ನಲ್ಲಿ ಪಡೆದ್ರೂ ಉಪಯೋಗಿಲ್ಲ. ಒಂದೇ ಒಕೇಶನ್ದಾಗ ಅದರಿಂದ ಅದು ಕೂಡ ವೈಲೇಷನ್ ಆಕೈತಿ. ಸೊ ನಿಮಗೆ ಪೆನಾಲ್ಟಿ 100% ಇರ್ತೈತಿ. ಉದಾಹರಣೆಗೆ ಕ್ಯಾಶ್ ರಿಸೀವ್ ಮಾಡಿರ್ತೀರಿ ನೀವು 2,50,000, ಪೆನಾಲ್ಟಿ ಕೂಡ 2,50,000 ರೂಪಾಯಿನ ಬರ್ತೈತಿ. ಸೊ ಪೆನಾಲ್ಟಿ ಸೆಕ್ಷನ್ 271DA ಅಡಿಯಲ್ಲಿ ನಿಮ್ಗೆ ಪೆನಾಲ್ಟಿ ಬರ್ತೈತಿ. ಸೊ ಅದು 100%. ಸೊ 2,50,000 ಇದ್ರೆ 2,50,000ನ ಬರ್ತೈತಿ. ಸೊ ಯಾವುದನ್ನಪ್ಪ ನೀವು ಅಲೌ ಮಾಡ್ಬೇಕಂತಂದ್ರೆ, 2 ಲಕ್ಷಕ್ಕಿಂತ ಕ್ಯಾಶ್ ಕಡಿಮೆ ರಿಸೀವ್ ಮಾಡೋದು 1,99,099 ರೂಪಾಯಿ, ಇದು ಓಕೆ. ಅದಕ್ಕಿಂತ ಎಕ್ಸೆಸ್ ಆಗಿ ನೀವು UPI ಮುಖಾಂತರ, ಬ್ಯಾಂಕ್ ಮುಖಾಂತರ, NFT ಬ್ಯಾಂಕ್ ಟ್ರಾನ್ಸ್ಫರ್ ಮಾಡ್ಕೊಂಡು ನೀವು ನಿಮ್ಮ ಬಿಸ್ನೆಸ್ ಸೇಫಾಗಿ ರನ್ ಮಾಡ್ಬೋದು. ಸೊ ನಿಮ್ಗೆ 4ನೇ ಪಾಯಿಂಟ್ ಏನಪ್ಪ ಅಂತಂದ್ರೆ, 4ನೇ ಪಾಯಿಂಟ್ ನೀವು ಪ್ರಾಪರಾಗಿ ಅಡ್ವೈಸ್ ಇಗ್ನೋರ್ ಮಾಡೋದು. ಸೊ ನೀವು ಪ್ರೊಫೆಷ್ನಲ್ ಕಡೆ ಅಡ್ವೈಸ್ ತೊಗೊಳ್ದೇ ಇರ್ಬೋದು. ಸೊ ನೀವು ಪ್ರೊಫೆಷ್ನಲ್ ಹತ್ರ ಹೋಗಿ ಅಡ್ವೈಸ್ ತೊಗೊಳ್ಳಾರ್ದ ಇರೋದ್ರಿಂದ ಆಗಿರ್ಬೋದು, ನಿಮ್ಮ ಮಿಸ್ಟೇಕ್ ಜಾಸ್ತಿ ಆಕೈತಿ. ಸೊ ರಾಂಗ್ ಡಿಸಿಷನ್ ಮಾಡಿ, ಟುಡೇ ಇಸ್ ಅ ರಾಂಗ್ ಡಿಸಿಷನ್, ಟುಮಾರೋ ಇಸ್ ಅ ಬಿಗ್ ಪ್ರಾಬ್ಲಮ್ ಆಕೈತಿ. ಸೊ ಅದಕ್ಕೆ ನೀವು ಯಾವಾಗಲೂ ಟ್ಯಾಕ್ಸ್ ಪ್ಲಾನರ್ ಹತ್ರ ಹೋಗಿ ನೀವು, ಅಥವಾ ಯಾವುದೋ ಪ್ರೊಫೆಷನ್ ಹತ್ರ ಹೋಗಿ ನೀವು ಸರಿಯಾದ ಗೈಡೆನ್ಸ್ ತೊಗೊಳ್ರಿ. ಇದೊಂದು ಮಿಸ್ಟೇಕ್ಲಿಂದ ನಿಮ್ಮ ಬಿಸ್ನೆಸ್ ಲಾಸ್ ಆಗೋದನ್ನು ತಡಿತೈತಿ. ಸೊ 5ನೇ ನಿಮ್ಮ ಮಿಸ್ಟೇಕ್ ಏನಪ್ಪ ಅಂದ್ರೆ, ಫೈನಲ್ ಆಗಿ ನಿಮ್ಗೆ ಹೇಳ್ಬೇಕಂತಂದ್ರೆ ಇದು ಅಡ್ವೈಸ್ ಥರ. ಸೊ ಫ್ರೆಂಡ್ಸ್, ಸ್ಮಾಲ್ ಮಿಸ್ಟೇಕ್ ಟುಡೇ, ಬಿಗ್ ಲಾಸಸ್ ಟುಮಾರೋ. ಸೊ ರೈಟ್ಸ್ ಆಗಿ ಅಕೌಂಟ್ಸ್ ಮೇಂಟೈನ್ ಮಾಡಿರಿ, ರೈಟ್ ಕಂಪ್ಲೇನ್ಸಸ್ ಮಾಡಿರಿ, ರೈಟ್ ಅಡ್ವೈಸನ್ನು ತೊಗೊಳ್ರಿ. ಸೊ ಇವತ್ತಿನ ದಿನಮಾನದಾಗ ನೀವು ಬಿಸ್ನೆಸ್ ಸೇಫ್ ಮಾಡೋದಾದ್ರೆ ನಿಮ್ಮ ಮುಂದಿನ ದಿನಗಳಲ್ಲಿ ದೊಡ್ಡದಾಗಿ ಬಿಸ್ನೆಸ್ ಬೆಳಿತೈತಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್, ಕಮೆಂಟ್ ಮಾಡಿರಿ. ಬಿಸ್ನೆಸ್ ಟೆನ್ಷನ್ ಫ್ರೀ ಆಗಿರೋದನ್ನು ಇರ್ಬೋದು. ಸೊ ನಿಮಗೆ ಇದ್ರಾಗ ಸ್ಮಾಲ್ ಬಿಸ್ನೆಸ್ ಓನರ್ ನಿಮ್ಮ ಬಿಗ್ಗೆಸ್ಟ್ ಕನ್ಫ್ಯೂಷನ್ ಯಾವುದಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.